ಇನ್ನು ವರ್ಷಾಂತ್ಯದ ವೇಳೆಗೆ ಸಾರಿಗೆ ಬಂದ್ಗೆ ನಿರ್ಧಾರ ಮಾಡಿದ್ದ ಸಾರಿಗೆ ನೌಕರರು ನಿನ್ನೆಯಷ್ಟೇ ಮುಷ್ಕರವನ್ನ ಹಿಂಪಡೆದ ಘಟನೆ ನಡೆದಿತ್ತು. ಸರ್ಕಾರ ಸಂಕ್ರಾಂತಿಯೊಳಗೆ ಅವರ ಬೇಡಿಕೆಗಳನ್ನ ಈಡೇರಿಸುವ ಭರವಸೆ ನೀಡಿದ ಬೆನ್ನಲ್ಲೇ ಇದೀಗ ಸಾರಿಗೆ ನೌಕರರಿಗೆ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ. ರಾತ್ರೋರಾತ್ರಿ 226 ಕೋಟಿ ರೂಪಾಯಿಯನ್ನ ರಿಲೀಸ್ ಮಾಡಲಾಗಿದೆ. ಸಾರಿಗೆ ನೌಕರರ ಹಿಂಬಾಕಿ ಪಾವತಿಸದೆ ಸರ್ಕಾರ 1000ಕ್ಕೂ ಅಧಿಕ ನೌಕರರಿಗೆ ಹಿಂಬಾಕಿ ಪಾವತಿ ಮಾಡಲಾಗಿದೆ. ಸಂಕ್ರಾಂತಿ ಬಳಿಕ ನೌಕರರ ಇತರೆ ಬೇಡಿಕೆ ಈಡೇರಿಕೆಗೆ ಸರ್ಕಾರ ನಿರ್ಧರಿಸಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಅನಂತ್ ಸುಬ್ಬರಾವ್ ಈ ಬಗ್ಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. 13ಕ್ಕೂ ಹೆಚ್ಚು ಬೇಡಿಕೆಗಳನ್ನ ಇಟ್ಟು ಮುಷ್ಕರವನ್ನ ನಡೆಸಲಿಕ್ಕೆ ಸಾರಿಗೆ ಸಿಬ್ಬಂದಿ ನಿರ್ಧಾರವನ್ನ ಮಾಡಿದ್ರು. ಅದರಲ್ಲೂ ವೇತನ ಬಾಕಿ ಹಾಗೆ ವೇತನ ಪರಿಷ್ಕರಣೆ ಆದ ನಂತರದಲ್ಲಿ ಬರಬೇಕಾಗಿದ್ದ ಅರಿಯರ್ಸ್ ಪಾವತಿ ಆಗಿಲ್ಲ ಅಂತ ಹೇಳಿ ಇತರೆ ಭತ್ಯೆಗಳ ಹೆಚ್ಚಳ ಈ ರೀತಿ 13ಕ್ಕೂ ಹೆಚ್ಚು ಬೇಡಿಕೆಗಳನ್ನ ಇಟ್ಟು ಮುಷ್ಕರಕ್ಕೆ ನಿರ್ಧರಿಸಿತ್ತು ಸಾರಿಗೆ ಇಲಾಖೆ. ಆದರೆ ಸರ್ಕಾರ ನೌಕರರ ಮನವೊಲಿಸುವಲ್ಲಿ ಯಶಸ್ವಿಯಾಗಿದೆ. ಕಳೆದ 20-25 ದಿನಗಳಿಂದ ಮುಷ್ಕರವನ್ನ ಮಾಡ್ತೀವಿ. 13 ಪ್ರಮುಖವಾದಂತಹ ಬೇಡಿಕೆ ಅಂತ ಹೇಳಿದ್ರ. ನಿನ್ನೆ ಸಿಎಂ ಸಭೆ ನಡೀತು. ಯಾವ ರೀತಿಯ ಭರವಸೆ ಸಿಕ್ತು ಸರ್ ನಿಮಗೆ? ಒಂದೇ ಆಕ್ಚುಲಿ ಸಿಎಂ ನಮ್ಮನ್ನು ಕರೀಲಿಲ್ಲ. ಸಾರಿಗೆ ನಿಗಮಗಳ 4 MDಗಳು ಮತ್ತು ಟ್ರಾನ್ಸ್ಪೋರ್ಟ್ ಸೆಕ್ರೆಟರಿ, ಚೇರ್ಮನ್ನು, ವೈಸ್ ಚೇರ್ಮನ್ಗಳು 4 ನಿಗಮಗಳದ್ದು ಮತ್ತು ಸನ್ಮಾನ್ಯ ರಾಮಲಿಂಗಾರೆಡ್ಡಿಯವರು ಇವರು HCM ಭೇಟಿ ಮಾಡಿದ್ದಾರೆ. ನಮ್ಮ ಮುಖ್ಯವಾದ ಬೇಡಿಕೆ ಇದ್ದಿದ್ದು 2, ಬೇರೆ ಇನ್ನೂ ಹಲವಾರು ಇತ್ತು. ಒಂದೇನು ಅಂದರೆ 38 ತಿಂಗಳ ಅರಿಯರ್ಸ್ ಕೊಡಬೇಕು ಅಂತ. 1/1/20ರಿಂದ 28/2/23ವರೆಗೆ 38 ತಿಂಗಳ ಅರಿಯರ್ಸ್. ಅದು ಹಿಂದೆ ಬೊಮ್ಮಾಯಿಯವರ ಸರ್ಕಾರ ದುಡ್ಡು ಕೊಟ್ಟಿತ್ತು ನಮಗೆ 15% ವೇತನ ಹೆಚ್ಚಳ. ಆ ಪೀರಿಯಡ್ ಅರಿಯರ್ಸ್ ಬರಬೇಕಾಯಿತು. ಅದನ್ನು ಅನುದಾನ ಕೊಡ್ತೀವಿ ಅಂತ ಹೇಳಿದರು ಆ ಸರ್ಕಾರ. ಅಷ್ಟರೊಳಗೆ ಈ ಸರ್ಕಾರ ಬಂತು ಚುನಾವಣೆ ಆದಮೇಲೆ. ಅದರಿಂದ ಒಂದು ಸರ್ಕಾರ ಭರವಸೆ ಕೊಟ್ಟ ಮೇಲೆ ಅದು ಇನ್ನೊಂದು ಸರ್ಕಾರ ಅದು ಜಾರಿ ಮಾಡಲೇಬೇಕು. ಅದಕ್ಕೆ ಒಂದು ಮುಖ್ಯವಾದ ಬೇಡಿಕೆ. ಇನ್ನೊಂದು 1/1/24ರಿಂದ ನಮ್ಮ ವೇತನ ಹೆಚ್ಚಳ ಆಗಬೇಕು. ಪ್ರತಿ 4 ವರ್ಷಕ್ಕೊಮ್ಮೆ ರಿವೈಸ್ ಆಗುತ್ತೆ. ಅದು 2 ಬೇಡಿಕೆ. ಇನ್ನೂ ಹಲವಾರು ಬೇಡಿಕೆಗಳೆಲ್ಲ ಹಾಕಿ ಚಳವಳಿ ಮಾಡ್ತಾಯಿದ್ವಿ. 9ನೇ ತಾರೀಕು ಸ್ಟ್ರೈಕ್ ನೋಟಿಸ್ ಕೂಡ ಕೊಟ್ವಿ. ಬೆಳಗಾಂ ಸೆಷನ್ ಆದಂಥ ಸಂದರ್ಭದಲ್ಲಿ ಈಗ 31ರಿಂದ ನಾವು ಸ್ಟ್ರೈಕ್ ಮಾಡ್ತೀವಿ ಅಂತ. ಅದಕ್ಕೆ ಸಾಕಷ್ಟು ಸಿದ್ಧತೆಗಳು ಕೂಡ ಎಲ್ಲ ಮಾಡಿದ್ವಿ. ಅಂದರೆ ನಾಳೆಯಿಂದ ಬಸ್ ಯಾವುದೂ ಓಡಾಡ್ತಿರಲಿಲ್ಲ ಎಷ್ಟೇ. ಈ ಹಿನ್ನೆಲೆಯಲ್ಲಿ ಸರ್ಕಾರದವರು 226 ಕೋಟಿ ಕೊಟ್ಟಿದ್ದಾರೆ. ಅಂದರೆ ರಿಟೈರ್ ಆಗಿತ್ತು ಅವ್ರಿಗೆ ಗ್ರ್ಯಾಚ್ಯುಟಿ ಅದೆಲ್ಲ ಬಾಕಿ ಉಳಿಸ್ಕೊಂಡಿದ್ರು. ಅದು 226 ಕೋಟಿ, ಸುಮಾರು 11,394 ಜನ ಕೊಟ್ಟಿದ್ದಾರೆ. ಅದು ಪೇಮೆಂಟ್ ಕೂಡ ಆಗೋಯ್ತಾಗಲೇ. ಪೇಮೆಂಟ್ ಆಗೋಯ್ತಲ್ಲ, ಎಲ್ಲ ಅವ್ರ ಅಕೌಂಟಿಲ್ಲ ಹಾಕ್ಬಿಟ್ರಿ. ಇವಾಗೆಲ್ಲ ಏನು ಚೆಕ್ ಬರೆಯೋ ಪ್ರಶ್ನೆನೇ ಇರಲ್ಲ. ಎಷ್ಟು ಲೈಕ್ ದಟ್. ಅದು ನನಗೂ ಎಲ್ಲಿ ಬಿದ್ದಿತ್ತು ಅಷ್ಟು 2 ವರ್ಷದಿಂದ. ಅದೊಂದು ಸಾಲ್ವ್ ಆಯಿತು. ಇನ್ನು 11,394 ಜನ ಬರ್ತಾರೆ ರಿಟೈರ್ ಆದವರು ಆ ಪೀರಿಯಡಲ್ಲಿ. 1/1/20 ನಂತರ 2 ಲಕ್ಷ 3 ಲಕ್ಷ ಹೀಗೆಲ್ಲ ಒಬ್ಬೊಬ್ರಿಗೆ ಬಂದಿದೆ ಅವ್ರಿಗೆ. ಅದೊಂದು ಭಾಳ ನನಗೂ ಎಲ್ಲಿ ಬಿದ್ದಿತ್ತು. ಇನ್ನೊಂದು ಈ ವೇತನ ಹೆಚ್ಚಳದ ಬಗ್ಗೆ ಸಂಕ್ರಾಂತಿ ಆದಮೇಲೆ ನಮ್ಮನ್ನೆಲ್ಲ ಕರೆದು ಮಾತನಾಡ್ತೀನಿ ನಾವು ಆಶ್ವಾಸನೆ ಕೊಟ್ಟಿದ್ದಾರೆ, ಮುಖ್ಯಮಂತ್ರಿಗಳೇ ಕೊಟ್ಟಿದ್ದಾರೆ. ದಟ್ ವಾಸ್ ಆ್ಯಕ್ಚುಲಿ ಅವರ್ ಡಿಮಾಂಡ್ ಆಲ್ಸೋ. ಯಾಕೆಂದರೆ ರಾಮಲಿಂಗಾರೆಡ್ಡಿಯವರು ಆ ಮಟ್ಟದಲ್ಲಿ ಆಗಿರಲಿಲ್ಲ. ಆದ್ದರಿಂದ HCM ಮಾಡಬೇಕಾದ್ರೆ ಬಿಕಾಸ್ ಈಸ್ ದಿ ಫೈನಾನ್ಸ್ ಮಿನಿಸ್ಟರ್ ಆ್ಯಂಡ್ ಇಲ್ಲಿ ದುಡ್ಡಿನ ಪ್ರಶ್ನೆ ಇದೆ. ನಾವೆಲ್ಲ ಸ್ಟ್ರೈಕ್ನ ವಾಪಸ್ ತಗೊಂಡಿದ್ದೀವಿ, ಮುಂದೆ ಯಾವ ರೀತಿ ಏನು ಅನ್ನೋದು ಇನ್ನೂ ಕೂಡ ತೀರ್ಮಾನ ಆಗಿಲ್ಲ ಅನ್ನೊಂದು ವಿಚಾರವನ್ನು ಹಂಚಿಕೊಂಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ದೀಪ್ತಿ ತೋಳ್ಪಡೆ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇನ್ನು ವರ್ಷಾಂತ್ಯದ ವೇಳೆಗೆ ಸಾರಿಗೆ ಬಂದ್ಗೆ ನಿರ್ಧಾರ ಮಾಡಿದ್ದ ಸಾರಿಗೆ ನೌಕರರು ನಿನ್ನೆಯಷ್ಟೇ ಮುಷ್ಕರವನ್ನ ಹಿಂಪಡೆದ ಘಟನೆ ನಡೆದಿತ್ತು. ಸರ್ಕಾರ ಸಂಕ್ರಾಂತಿಯೊಳಗೆ ಅವರ ಬೇಡಿಕೆಗಳನ್ನ ಈಡೇರಿಸುವ ಭರವಸೆ ನೀಡಿದ ಬೆನ್ನಲ್ಲೇ ಇದೀಗ ಸಾರಿಗೆ ನೌಕರರಿಗೆ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ. ರಾತ್ರೋರಾತ್ರಿ 226 ಕೋಟಿ ರೂಪಾಯಿಯನ್ನ ರಿಲೀಸ್ ಮಾಡಲಾಗಿದೆ. ಸಾರಿಗೆ ನೌಕರರ ಹಿಂಬಾಕಿ ಪಾವತಿಸದೆ ಸರ್ಕಾರ 1000ಕ್ಕೂ ಅಧಿಕ ನೌಕರರಿಗೆ ಹಿಂಬಾಕಿ ಪಾವತಿ ಮಾಡಲಾಗಿದೆ. ಸಂಕ್ರಾಂತಿ ಬಳಿಕ ನೌಕರರ ಇತರೆ ಬೇಡಿಕೆ ಈಡೇರಿಕೆಗೆ ಸರ್ಕಾರ ನಿರ್ಧರಿಸಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಅನಂತ್ ಸುಬ್ಬರಾವ್ ಈ ಬಗ್ಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. 13ಕ್ಕೂ ಹೆಚ್ಚು ಬೇಡಿಕೆಗಳನ್ನ ಇಟ್ಟು ಮುಷ್ಕರವನ್ನ ನಡೆಸಲಿಕ್ಕೆ ಸಾರಿಗೆ ಸಿಬ್ಬಂದಿ ನಿರ್ಧಾರವನ್ನ ಮಾಡಿದ್ರು. ಅದರಲ್ಲೂ ವೇತನ ಬಾಕಿ ಹಾಗೆ ವೇತನ ಪರಿಷ್ಕರಣೆ ಆದ ನಂತರದಲ್ಲಿ ಬರಬೇಕಾಗಿದ್ದ ಅರಿಯರ್ಸ್ ಪಾವತಿ ಆಗಿಲ್ಲ ಅಂತ ಹೇಳಿ ಇತರೆ ಭತ್ಯೆಗಳ ಹೆಚ್ಚಳ ಈ ರೀತಿ 13ಕ್ಕೂ ಹೆಚ್ಚು ಬೇಡಿಕೆಗಳನ್ನ ಇಟ್ಟು ಮುಷ್ಕರಕ್ಕೆ ನಿರ್ಧರಿಸಿತ್ತು ಸಾರಿಗೆ ಇಲಾಖೆ. ಆದರೆ ಸರ್ಕಾರ ನೌಕರರ ಮನವೊಲಿಸುವಲ್ಲಿ ಯಶಸ್ವಿಯಾಗಿದೆ.
ಕಳೆದ 20-25 ದಿನಗಳಿಂದ ಮುಷ್ಕರವನ್ನ ಮಾಡ್ತೀವಿ, 13 ಪ್ರಮುಖವಾದಂತಹ ಬೇಡಿಕೆ ಅಂತ ಹೇಳಿದ್ರ. ನಿನ್ನೆ ಸಿಎಂ ಸಭೆ ನಡೀತು, ಯಾವ ರೀತಿಯ ಭರವಸೆ ಸಿಕ್ತು ಸರ್ ನಿಮಗೆ? ಒಂದೇ ಆಕ್ಚುಲಿ ಸಿಎಂ ನಮ್ಮನ್ನು ಕರೀಲಿಲ್ಲ. ಸಾರಿಗೆ ನಿಗಮಗಳ 4 MDಗಳು ಮತ್ತು ಟ್ರಾನ್ಸ್ಪೋರ್ಟ್ ಸೆಕ್ರೆಟರಿ, ಚೇರ್ಮನ್ನು, ವೈಸ್ ಚೇರ್ಮನ್ಗಳು 4 ನಿಗಮಗಳದ್ದು, ಮತ್ತು ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವರು, ಇವರು CM ಭೇಟಿ ಮಾಡಿದ್ದಾರೆ. ನಮ್ಮ ಮುಖ್ಯವಾದ ಬೇಡಿಕೆ ಇದ್ದಿದ್ದು 2, ಬೇರೆ ಇನ್ನೂ ಹಲವಾರು ಇತ್ತು. ಒಂದೇನು ಅಂದರೆ 38 ತಿಂಗಳ ಅರಿಯರ್ಸ್ ಕೊಡಬೇಕು ಅಂತ. 1/1/20ರಿಂದ 28/2/23ವರೆಗೆ 38 ತಿಂಗಳ ಅರಿಯರ್ಸ್. ಅದು ಹಿಂದೆ ಬೊಮ್ಮಾಯಿ ಅವರ ಸರ್ಕಾರ ದುಡ್ಡು ಕೊಟ್ಟಿತ್ತು ನಮಗೆ, 15% ವೇತನ ಹಂಚಿಲ್ಲ. ಆ ಪೀರಿಯಡ್ ಅರಿಯರ್ಸ್ ಬರಬೇಕಾಯಿತು. ಅದನ್ನು ಅನುದಾನ ಕೊಡ್ತೀವಿ ಅಂತ ಹೇಳಿದರು ಆ ಸರ್ಕಾರ. ಅಷ್ಟರೊಳಗೆ ಈ ಸರ್ಕಾರ ಬಂತು ಚುನಾವಣೆ ಆದಮೇಲೆ. ಅದರಿಂದ ಒಂದು ಸರ್ಕಾರ ಭರವಸೆ ಕೊಟ್ಟ ಮೇಲೆ ಅದು ಇನ್ನೊಂದು ಸರ್ಕಾರ ಅದು ಜಾರಿ ಮಾಡಲೇಬೇಕು. ಅದಕ್ಕೆ ಒಂದು ಮುಖ್ಯವಾದ ಬೇಡಿಕೆ. ಇನ್ನೊಂದು 1/1/24ರಿಂದ ನಮ್ಮ ವೇತನ ಹೆಚ್ಚಳ ಆಗಬೇಕು. ಪ್ರತಿ 4 ವರ್ಷಕ್ಕೊಮ್ಮೆ ರಿವೈಸ್ ಆಗುತ್ತದೆ. ಅದು 2 ಬೇಡಿಕೆ. ಇನ್ನೂ ಹಲವಾರು ಬೇಡಿಕೆಗಳೆಲ್ಲ ಹಾಕಿ ಚಳವಳಿ ಮಾಡ್ತಾಯಿದ್ವಿ. 9ನೇ ತಾರೀಕು ಸ್ಟ್ರೈಕ್ ನೋಟಿಸ್ ಕೂಡ ಕೊಟ್ವಿ ಬೆಳಗಾಂ ಸೆಷನ್ ಆದಂಥ ಸಂದರ್ಭದಲ್ಲಿ. ಈಗ 31ರಿಂದ ನಾವು ಸ್ಟ್ರೈಕ್ ಮಾಡ್ತೀವಿ ಅಂತ. ಅದಕ್ಕೆ ಸಾಕಷ್ಟು ಸಿದ್ಧತೆಗಳು ಕೂಡ ಎಲ್ಲ ಮಾಡಿದ್ವಿ. ಅಂದರೆ ನಾಳೆಯಿಂದ ಬಸ್ ಯಾವುದೂ ಓಡಾಡ್ತಿರಲಿಲ್ಲ ಇಷ್ಟೇ. ಈ ಹಿನ್ನೆಲೆಯಲ್ಲಿ ಸರ್ಕಾರದವರು 226 ಕೋಟಿ ಕೊಟ್ಟಿದ್ದಾರೆ. ಅಂದರೆ ರಿಟೈರ್ ಆಗಿತ್ತು ಅವ್ರಿಗೆ ಗ್ರ್ಯಾಚ್ಯುಟಿ ಅದೆಲ್ಲ ಬಾಕಿ ಉಳಿಸ್ಕೊಂಡಿದ್ರು. ಅದು 226 ಕೋಟಿ, ಸುಮಾರು 11,394 ಜನ ಕೊಟ್ಟಿದ್ದಾರೆ. ಅದು ಪೇಮೆಂಟ್ ಕೂಡ ಆಗೋಯ್ತಾಗಲೇ, ಪೇಮೆಂಟ್ ಆಗೋಯ್ತಲ್ಲ, ಎಲ್ಲರ ಅಕೌಂಟಿಲ್ಲ ಹಾಕ್ಬಿಟ್ರಿ. ಇವಾಗ ಎಲ್ಲ ಏನು ಚೆಕ್ ಬರೆಯೋ ಪ್ರಶ್ನೆ ಇರಲ್ಲ, ಜಸ್ಟ್ ಲೈಕ್ ದಟ್. ಅದು ನನಗೂ ಎಲ್ಲಿ ಬಿದ್ದಿತ್ತು ಅಷ್ಟು 2 ವರ್ಷದಿಂದ, ಅದೊಂದು ಸಾಲ್ವ್ ಆಯಿತು. ಇನ್ನು 11,394 ಜನ ಬರ್ತಾರೆ ರಿಟೈರ್ ಆದರು ಆ ಪೀರಿಯಡಲ್ಲಿ. 1/1/20 ನಂತರ 2 ಲಕ್ಷ 3 ಲಕ್ಷ ಹೀಗೆಲ್ಲ ಒಬ್ಬೊಬ್ರಿಗೆ ಬಂದಿದೆ ಅವ್ರಿಗೆ. ಅದೊಂದು ಭಾಳ ನನಗೂ ಎಲ್ಲಿ ಬಿದ್ದಿತ್ತು. ಇನ್ನೊಂದು ಈ ವೇತನ ಹೆಚ್ಚಳದ ಬಗ್ಗೆ ಸಂಕ್ರಾಂತಿ ಆದಮೇಲೆ ನಮ್ಮನ್ನೆಲ್ಲ ಕರೆದು ಮಾತನಾಡ್ತೀನಿ ಆಶ್ವಾಸನೆ ಕೊಟ್ಟಿದ್ದಾರೆ, ಮುಖ್ಯಮಂತ್ರಿಗಳೇ ಕೊಟ್ಟಿದ್ದಾರೆ. ದಟ್ ವಾಸ್ ಆ್ಯಕ್ಚುಲಿ ಅವರ್ ಡಿಮಾಂಡ್ ಆಲ್ಸೋ. ಯಾಕೆಂದರೆ ರಾಮಲಿಂಗಾರೆಡ್ಡಿ ಅವರು ಆ ಮಟ್ಟದಲ್ಲಿ ಆಗಿರಲಿಲ್ಲ. ಆದ್ದರಿಂದ CM ಮಾಡಬೇಕಾದ್ರೆ, ಬಿಕಾಸ್ ಹೀಸ್ ದಿ ಫೈನಾನ್ಸ್ ಮಿನಿಸ್ಟರ್ ಆ್ಯಂಡ್ ಇಲ್ಲಿ ದುಡ್ಡಿನ ಪ್ರಶ್ನೆ ಇದೆ. ನಾವೆಲ್ಲ ಸ್ಟ್ರೈಕ್ನ ವಾಪಸ್ ತಗೊಂಡಿದ್ದೀವಿ, ಮುಂದೆ ಯಾವ ರೀತಿ ಏನು ಅನ್ನೋದು ಇನ್ನೂ ಕೂಡ ತೀರ್ಮಾನ ಆಗಿಲ್ಲ ಅನ್ನೊಂದು ವಿಚಾರವನ್ನ ಹಂಚಿಕೊಂಡಿದ್ದಾರೆ. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ದೀಪ್ತಿ ತೋಳ್ಪಡೆ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇನ್ನು ವರ್ಷಾಂತ್ಯದ ವೇಳೆಗೆ ಸಾರಿಗೆ ಬಂದ್ಗೆ ನಿರ್ಧಾರ ಮಾಡಿದ್ದ ಸಾರಿಗೆ ನೌಕರರು ನಿನ್ನೆಯಷ್ಟೇ ಮುಷ್ಕರವನ್ನ ಹಿಂಪಡೆದ ಘಟನೆ ನಡೆದಿತ್ತು. ಸರ್ಕಾರ ಸಂಕ್ರಾಂತಿಯೊಳಗೆ ಅವರ ಬೇಡಿಕೆಗಳನ್ನ ಈಡೇರಿಸುವ ಭರವಸೆ ನೀಡಿದ ಬೆನ್ನಲ್ಲೇ ಇದೀಗ ಸಾರಿಗೆ ನೌಕರರಿಗೆ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ. ರಾತ್ರೋರಾತ್ರಿ 226 ಕೋಟಿ ರೂಪಾಯಿಯನ್ನ ರಿಲೀಸ್ ಮಾಡಲಾಗಿದೆ. ಸಾರಿಗೆ ನೌಕರರ ಹಿಂಬಾಕಿ ಪಾವತಿಸದೆ ಸರ್ಕಾರ 1000ಕ್ಕೂ ಅಧಿಕ ನೌಕರರಿಗೆ ಹಿಂಬಾಕಿ ಪಾವತಿ ಮಾಡಲಾಗಿದೆ. ಸಂಕ್ರಾಂತಿ ಬಳಿಕ ನೌಕರರ ಇತರೆ ಬೇಡಿಕೆ ಈಡೇರಿಕೆಗೆ ಸರ್ಕಾರ ನಿರ್ಧರಿಸಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಅನಂತ್ ಸುಬ್ಬರಾವ್ ಈ ಬಗ್ಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ.